ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲಕ್ಷ್ಮಿ, ನೀನು ಅವನಿಗೆ ಅಮ್ಮ ಆದರೆ ನಾನಪ್ಪ. ಅವನ ದುಡ್ಡನ್ನು ಬಳಸ್ಕೊಂಡು ನಾನು ಜೀವನ ಮಾಡ್ತೀನ? ಅವನ ಹತ್ರ ದುಡ್ಡು ತೊಗೊಂಡಿದ್ದಕ್ಕೂ ಕಾರಣ ಇದೆ. ನಾನೇನಾದರೂ ಅವ್ನು ಕೊಟ್ಟಿದ್ದ ದುಡ್ಡು ಬೇಡ ಅಂತ ಹೇಳಿದರೆ ಅವನ ಅಹಂಕಾರ ಇನ್ನೂ ಜಾಸ್ತಿ ಆಗ್ತಾ ಇತ್ತು, ಇನ್ನೂ ಜೋರು ಮಾಡ್ತಿದ್ದ. ಗೊತ್ತಾಗ್ಲಿ ಅವರಪ್ಪ ಹೇಳ್ದಂಗೆ ಮಾಡ್ತಾನೆ ಅಂತ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಆ ದುಡ್ಡನ್ನು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ನಾನು ತಲುಪಿಸ್ತೀನಿ. ಊಟ ಮಾಡ್ತೀನಿ. ಏನ್ರಿ ಹೇಳ್ತಾ ಇದ್ದೀರಾ? ಆ ಹಣನ ಯಾರಿಗೂ ಕೊಟ್ಬಿಡ್ತೀರಾ? ಬೇಡ ರೀ. ಬೇರೆ ಅಂದರೆ ಯಾರಿಗೂ ಅಲ್ಲ, ಆ ದುಡ್ಡನ್ನು ವೀಣನ್ ಕೈಲಿ ತಲುಪಿಸ್ತೀನಿ. ಮಾವ, ವೀಣಕ್ಕನು ನಿಮ್ ಪರಾನೆ. ನೀವು ತಗೊಂಡೋಗಿ ದುಡ್ಡು ಕೊಟ್ಬಿಟ್ರೆ ಅವ್ರು ಇಸ್ಕೊಂಡ್ಬಿಡ್ತಾರಾ? ನಿಮ್ ಕೈಗೆ ವಾಪಸ್ ಕೊಟ್ಟು ಕಳಿಸ್ತಾರೆ. ಇಲ್ಲಮ್ಮ, ನಮ್ಮ ವೀಣಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾಳೆ. ಹೆಣ್ಮಕ್ಳ ಹತ್ರ ದುಡ್ಡು ಸುರಕ್ಷಿತವಾಗಿರುತ್ತೆ. ಅವ್ರ ದುಡ್ಡು ಅವ್ರ ಹತ್ರ ಇರುತ್ತೆ. ಸಂತು ಕಷ್ಟ ಬಂದಾಗ ವೀಣಾ ಕೊಡ್ತಾಳೆ. ವೀಣಾ ನನ್ನ ಮಾತು ಕೇಳ್ತಾಳೆ ಅಂತ ನನ್ನ ನಂಬಿಕೆ ಇದೆ. ಖಂಡಿತ ತಗೋತಾಳೆ. ಹೌದು ಕಣೋ, ನಿಮ್ಮ ಅಪ್ಪಂಗಿರೋಷ್ಟು ಬುದ್ಧಿ ನನಗಿಲ್ಲ. ಆಯ್ತು, ಇಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು. ಈಗಲಾರು ನಂಗೆ ಊಟ ಮಾಡು. ಹೇಳಿ ಅದಕ್ಕೆ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಲಕ್ಷ್ಮಿ, ನೀನ್ ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಅದಕ್ಕೆ. ಮನೇಲಿ ಅಪ್ಪ, ಅಣ್ಣ, ನಿಮ್ಮ ಮಗ, ಸೊಸೆ ಎಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರೆ. ನಿಮ್ಮ ಅತ್ತೆ ಹೇಗಿದ್ದಾರೆ ಲಕ್ಷ್ಮಿ? ಅವರು ಪರವಾಗಿಲ್ಲ. ಈಗ್ಲಾದ್ರೂ ನಿನ್ ಮಕ್ಕಳಿಗೆ ಬುದ್ಧಿ ಬಂತಾ? ಕೋಟ್ ಚೀಮಾರಿ ಹಾಕಿದ್ಮೇಲೆ ಹೇಗಿದ್ದಾರೆ? ಶಿಲೆ ಆಗೋ ಕಲ್ಲು ಶಿಲೆ ಆಗುತ್ತೆ, ಆದ್ರೆ ನನ್ನ ಮಕ್ಕಳು ಬಂಡೆ ಕಲ್ಲುಗಳು. ಅವ್ರು ಯಾವತ್ತೂ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನೀನ್ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿರೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ನಿನ್ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ. ನಿನ್ ಪರಿಸ್ಥಿತಿನೆಲ್ಲ ಅವ್ರ ಹತ್ರ ಹೇಳ್ತೀನಿ. ಬೇಡ ಅದಕ್ಕೆ. ನೀನ್ ಹೀಗೆ ಬೇಡ ಬೇಡ ಅಂತಿರೋದಿಕ್ಕೇನೆ ನಿಮ್ಮ ಅಣ್ಣ ಅವ್ರ ಸುತ್ತ ನಿನ್ ಮೇಲೆ ಸೇಡಿನ ಬಲೆ ಹಾಕೊಂಡು ಕೂತಿರೋದು. ಕೋರ್ಟಲ್ಲಿ ಕೇಸ್ ಇತ್ಯರ್ಥ ಆದ್ಮೇಲೆ ಅವ್ರಿಗೆ ನಿಂದ್ಯಾವ್ದು ತಪ್ಪಿಲ್ಲ ಅಂತ ಗೊತ್ತಾಗಿದೆ. ನೋಡು ಲಕ್ಷ್ಮಿ, ಹೀಗ್ ನೀವಿಬ್ರು ಒಂದಾಗೋದಕ್ಕೆ ಒಳ್ಳೆ ಸಮಯ. ನನ್ ಮಾತ್ ಕೇಳು. ನಾನ್ ನಿಮ್ಮ ಅಣ್ಣನ ಹತ್ರ ಹೇಳಿ ಎಲ್ಲ ಸರಿ ಮಾಡ್ತೀನಿ, ನೀನ್ ನನ್ನ ತಡಿಬೇಡ ಅಷ್ಟೇ. ಬೇಡ ಅದಕ್ಕೆ. ಅದು ಯಾವತ್ತು ಸರಿ ಹೋಗ್ಬೇಕೋ ಅವತ್ತೇ ಸರಿ ಹೋಗ್ಲಿ. ಬಲವಂತವಾಗಿ ನಾವು ಮಾಡೋದು ಸರಿ ಅನ್ಸಲ್ಲ. ನೀನ್ ಯಾಕೆ ನನ್ ಮಾತೇ ಕೇಳ್ತಿಲ್ಲ ಲಕ್ಷ್ಮಿ? ಇನ್ನು ಎಷ್ಟು ವರ್ಷ ಅಂತ ಅಣ್ಣ ತಂಗಿ ಹೀಗೆ ಇರ್ತೀರಾ ಹೇಳು? ಒಬ್ಬರ ಮೇಲೆ ಒಬ್ಬರಿಗೆ ತುಂಬಾ ಪ್ರೀತಿ ಇದೆ, ಅದನ್ನ ಹೇಳ್ಕೊಳಕ್ಕಾಗದೆ ಯಾಕೆ ಒದ್ದಾಡ್ತಾ ಇದ್ದೀರಾ? ಇಬ್ರಲ್ಲಿ ಒಬ್ರಾದ್ರೂ ಸ್ವಾಭಿಮಾನ ಬಿಟ್ಟು ಮುಂದೆ ಬರ್ಬಾರ್ದಾ? ಅತ್ತಿಗೆ, ನಾನು ಸ್ವಾಭಿಮಾನಿ ಶ್ರೀನಿವಾಸನ್ ಹೆಂಡತಿ. ಪ್ರಾಣ ಹೋದ್ರೂ ಸ್ವಾಭಿಮಾನ ಮಾತ್ರ ಬಿಡೋದಿಲ್ಲ. ಹಾಗಂತ ಅಣ್ಣನೂ ಏನು ಕಡಿಮೆ ಅಲ್ಲ. ಎರಡು ಗಾಡಿಗಳು ನನ್ನ ಗಾಡಿಗಳು ಆಯ್ತಾ? ಸರ್ವಿಸ್ ಮಾಡಿಸಿ ವಾಶ್ ಮಾಡಿ ಕೊಡ್ಬೇಕು. ಆಯ್ತಾ? ಇನ್ನೇನು ನನ್ನ ತಮ್ಮ ಕೂಡ ಬಂದು ಗಾಡಿಗಳು ಕೊಡ್ತಾನೆ, ಅದನ್ನು ಕೂಡ ಸರ್ವಿಸ್ ಮಾಡಿಸ್ಬೇಕು. ಹಬ್ಬದ ಟೈಮ್ ಅಂತ ಲೇಟ್ ಮಾಡಬೇಡಿ. ಇಲ್ಲ ಇಲ್ಲ, ಆಯ್ತಾ? ತಗೊಳ್ಳಿ. ನಾಳೆ ಒಂದು 5 ಗಂಟೆ ಅಷ್ಟರಲ್ಲಿ ಫೋನ್ ಮಾಡ್ತೀನಿ. ಸರಿ, ಆಯ್ತು, ಮಿಸ್ ಮಾಡಬೇಡಿ. ಆಯ್ತು. ಏನ್ರಿ ಎರಡೆರಡು ಗಾಡಿ ಒಟ್ಟಿಗೆ ಬಿಟ್ಟು ಹೋಗ್ತಿದ್ದಾರೆ? ಲಕ್ಷ್ಮಿ, ಈಗ ಆಯುಧ ಪೂಜೆ ಸಮಯ ಅಲ್ವಾ, ಈಗ ಜಾಸ್ತಿ ಗಾಡಿಗಳು ಬರ್ತವೆ. ನಮ್ದು ಒಂಥರ ಈ ಸೀಸನ್ ಬಿಸ್ನೆಸ್ಸು. ಸಾಯಂಕಾಲ ನೋಡ್ತಾ ಇರೋ, ಇನ್ನೂ ಒಂದು 4 ಗಾಡಿ ಬರ್ತವೆ. ಆ ಧೈರ್ಯದ ಮೇಲೆ ಅಪ್ಪ ನಾನು ಗಾಡಿಗಳೆಲ್ಲ ತಗೋತಾ ಇರೋದು. ಹುಷಾರು, ಕೀ ನಂಬರ್ ಬರೆದು ನೀಟಾಗಿ ನೇತಾಕ್ಬೇಕು. ಮಾವ, ಇವ್ರಷ್ಟೇ ಅಲ್ಲ, ನಿಮ್ಗೇನ್ ಸಹಾಯ ಬೇಕು ಹೇಳಿ, ನಾನು ಮಾಡ್ತೀನಿ. ಗಾಡಿ ರಿಪೇರಿ ಮಾಡೋದು ಹೂ ಕೊಟ್ಟ ತರ ಸುಲಭ ಅಲ್ಲ ಅಂತಿದ್ದಾನೆ. ಯಜಮಾನ್ರೆ, ನನ್ಗೆ ಬರೀ ಹೂ ಕಟ್ಟಕ್ ಅಷ್ಟೇ ಅಲ್ಲ, ಇಂಥ ಕೆಲ್ಸನು ನಾನು ಚೆನ್ನಾಗೇ ಮಾಡ್ತೀನಿ. ಮಾವ, ನೀವು ಹೇಳ್ಕೊಡಿ ಮಾವ, ನಾನು ಮಾಡೇ ಮಾಡ್ತೀನಿ. ಖಂಡಿತ ಮಾಡ್ತೀವ, ಅದ್ರ ಬಗ್ಗೆ ನನ್ಗೆ ಭರವಸೆ ಇದೆ. ಆದರೆ ಈಗ ಹಬ್ಬದ ಸೀಸನ್ ಅಲ್ವಾ, ನಿನ್ಗೂ ಹೂವಿನ ವ್ಯಾಪಾರ ಜಾಸ್ತಿ ಇರುತ್ತೆ. ನೀನು ಆ ಕಡೆ ಗಮನ ಹರಿಸು. ಇದನ್ನೆಲ್ಲ ನಾನು ವೆಂಕಿ ನೋಡ್ಕೊತೀನಿ. ಅಯ್ಯೋ ಮಾವ, ಯಾರ್ಯಾರು ಹೂ ಕೊಡ್ಬೇಕಿತ್ತೋ ಅದನ್ನೆಲ್ಲ ಅವ್ರ ಮನೆ ಹತ್ರ ಹೋಗಿ ಕೊಟ್ಬಿಟ್ಟು ಬಂದಿದ್ದೀನಿ. ಇನ್ನೇನಿದ್ರು ಅಂಗಡಿ ಕಡೆಗೆ ಸಂಜೆನೆ ಹೋಗೋದು. ಅಲ್ಲಿವರೆಗೂ ನಾನು ಏನ್ ಮಾಡ್ಲಿ? ನಂಗೂ ಏನಾದ್ರು ಕೆಲಸ ಕೊಡಿ, ಮಾಡ್ತೀನಿ. ಚೆಲ್ವಿ, ನಿನಗೆ ಯಾಕೆ ಕಷ್ಟ? ಅವರಿಬ್ರು ಮಾಡ್ಕೋತಾರೆ ಬಿಡು. ಅತ್ತೆ, ಇಷ್ಟೊಂದು ಕೆಲಸ ಇದೆ ಪಾಪ. ಇವರಿಬ್ರೆ ಏನು ಅಂತ ಮಾಡ್ತಾರೆ? ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಅಡ್ಗೆ ಮನೆಗೆ ಬಂದು ನಿಮಗೆ ಸಹಾಯ ಮಾಡ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತೀರಾ. ಹೋಗ್ಲಿ ಮಾವಂಗ್ ಸಹಾಯ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ ಅದನ್ನು ಬೇಡ ಅಂತೀರಾ. ಚೆಲ್ವಿ,
ಈಗ ಹಬ್ಬ ಸೀಸನು ಕೆಲಸ ಜಾಸ್ತಿ ಇರುತ್ತೆ ಅಂತ ಚೆನ್ನಾಗಿ ಹೇಳಿದ್ದೀನಿ. ಅವ್ರ ಕಡೆಯಿಂದ ಒಬ್ಬ ಹುಡುಗನ ಕಳಿಸ್ತಾ ಇದ್ರಂತೆ. ಪಾಪ ಆ ಹುಡುಗನಿಗೂ ಸಹಾಯ ಆಗುತ್ತೆ, ನಮಗೂ ಒಂದು ಸ್ವಲ್ಪ ಗಾಡಿ ಜಾಸ್ತಿ ಇರುವಾಗ ಅವನಿಂದ ನಮಗೂ ಸಹಾಯ ಆಗುತ್ತೆ. ಅವ್ನು ಬರ್ತಾನಮ್ಮ ಹುಡುಗ. ಏನ್ ಹರಿ ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡಿದ್ಯಲ್ಲ? ಟೈಮ್ ಪಾಸ್ ಏನಿಲ್ಲ. ತಗೋ ಲ್ಯಾಪ್ಟಾಪ್, ನಾಳೆ ಇಂಟರ್ವ್ಯೂ ಇದೆ, ಪ್ರಿಪೇರ್ ಆಗು. ನಾಳೆ ನಾನು ಯಾವ ಇಂಟರ್ವ್ಯೂಗೆ ಅಪ್ಲೈ ಮಾಡಿಲ್ಲ ತಗೋ. ನೀನ್ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನಿನ್ ಪರವಾಗಿ ನಾನು ಅಪ್ಲೈ ಮಾಡಿದೀನಿ. ತಗೋ, ಇದ್ರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸು ಇದೆ, ಪ್ರಿಪೇರ್ ಆಗು ಇಂಟರ್ವ್ಯೂ. ಅಲ್ಲ ನನ್ನ ಪರವಾಗಿ ನೀನ್ ಯಾಕೆ ಮಾಡಕ್ ಹೋದೆ? ನೀನ್ ಯಾಕೆ ಅಂತ ಕೇಳ್ತಿದ್ಯಾ? ಕೋರ್ಟ್ ಆರ್ಡರ್ ಆಗಿರೋದು ಮರ್ತೋಗಿದ್ಯಾ? ಅತ್ತೆ ಮಾವನ್ಗೆ ದುಡ್ಡು ಕೊಡ್ಬೇಕು, ಆ ದುಡ್ಡನ್ನ ದುಡಿಬೇಕು ಅಂದ್ರೆ ನೀನ್ ಕೆಲ್ಸಕ್ಕೆ ಹೋಗ್ಲೇಬೇಕು, ಇದಾದ್ರೆ ಜೈಲ್ಗೆ ಹಾಕ್ತಾರೆ. ಪ್ರಿಪೇರ್ ಆಗೋ ಹರಿ, ಟೈಮ್ ಪಾಸ್ ಮಾಡಬೇಡ. ಅದು ಇಂಟರ್ವ್ಯೂ ನಾಳೆ ತಾನೇ ಇರೋದು, ಸಂಜೆ ಪ್ರಿಪೇರ್ ಈ ತರ ಕೇರ್ಲೆಸ್ ಮಾಡಿನೇ ಈ ತರ ಆಗಿರೋದು. ನಾಳೆ ಅಂತ ಪೋಸ್ಟ್ಪೋನ್ ಮಾಡ್ತಾ ಕೂತ್ಕೊಳ್ಬೇಡ ಹರಿ. ನೀನ್ ಯಾವ ಇಂಟರ್ವ್ಯೂನು ಅಟೆಂಡ್ ಮಾಡಿ ಅಭ್ಯಾಸ ಇಲ್ಲ, ಓದುದೆಲ್ಲ ಮರ್ತ್ ಹೋಗಿರುತ್ತೆ. ಪ್ಲೀಸ್ ಅರ್ಥ ಮಾಡ್ಕೋ, ಸೀರಿಯಸ್ ಆಗಿ ತಗೋ ಲೈಫ್ನ. ಇವಳೇನು ಗುರು ಕೆಲ್ಸಕ್ಕೆ ಹೋಗೋ ಅಂತ ಬೇತಾಳ ಥರ ಬೆಂಗ್ ಬಿದ್ದಿದ್ದಾಳಲ್ಲ. ನಾನು ಯಾರ ಕೈ ಕೆಳಗೂ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂತ ಇವಳು ಗೊತ್ತಿಲ್ವಾ? ಏನ್ ಯೋಚನೆ ಮಾಡ್ತಿದ್ಯಾ? ಅದೇ ಸಿಲೆಬಸ್ಸು ಬ್ರಷ್ ಅಪ್ ಮಾಡ್ಕೋತೀನಿ. ಹರಿ, ಇನ್ನೊಂದು ವಿಚಾರ, ಕೆಲಸ ಸಿಕ್ಕಿದ್ಮೇಲೆ ಪ್ಯಾಕೇಜ್ ಕಡಿಮೆ, ಸ್ಯಾಲ್ರಿ ಕಡಿಮೆ, ನಾನು ತುಂಬ ಹೊತ್ತು ಕೆಲಸ ಮಾಡಬೇಕು, ದೂರ ಬಾರ ಅಂತೆಲ್ಲ ಕಾರಣ ಕೊಟ್ಕೊಂಡು ಕೂತ್ಕೊಳ್ಬೇಡ. ಏನೇ ಆಗಲಿ ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗಲೇಬೇಕು ಹರಿ. ಸ್ಯಾಲ್ರಿ ಕಡಿಮೆ ಬಂದರೂ ಪರವಾಗಿಲ್ಲ, ಅತ್ತೆ ಮಾವಂಗೆ ದುಡ್ಡು ಕೊಡಬೇಕಲ್ಲ, ಅದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಹಾಂ ತಿಂಚನ, ಒಂದು ಕೆಲಸ ಮಾಡೋಣ. ನೀನು ಅದೇನು ದುಡ್ಡಿದೆಯೋ ಅದೆಲ್ಲ ತೀರಿಸ್ಬಿಡು. ಆ ಟೆನ್ಷನ್ ಎಲ್ಲ ಕಡಿಮೆ ಆದಮೇಲೆ ಕೆಲಸ ಕೊಡ್ತೀನಿ. ಹೇಳಿದೆ ತಪ್ಪಾಗೋಯ್ತಾ? ನಾನು ಸಹಾಯ ಮಾಡ್ತೀನಿ ಅಂದೆ, ಪೂರ್ತಿ ನಾನೇ ತೀರಿಸ್ತೀನಿ ಅಂತ ಹೇಳಿಲ್ವಲ್ಲ. ಈಗ ನಾನೇನೇ ದುಡ್ಡು ಕೊಡಬೇಕಾದ್ರೂ ಅಪ್ಪನ ಹತ್ರ ಕೇಳೇ ಕೊಡಬೇಕು. ಹರಿ, ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು. ನಾನು ಸ್ವಲ್ಪ ದಿನ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ವರ್ಕ್ ಫ್ರಮ್ ಹೋಮು ಮಾಡೋಕ್ಕಾಗಲ್ಲ. ಮ್ಯಾಟರ್ನಿಟಿ ಲೀವ್ ಅಪ್ಲೈ ಮಾಡಿದ್ದೆ, ಸ್ಯಾಂಕ್ಷನ್ನು ಆಗಿದೆ. ಈಗ ನಾನು ಏನೇ ದುಡ್ಡು ಕೊಡಬೇಕಾಗಿದ್ರು ನನ್ನ ಸೇವಿಂಗ್ಸಲ್ಲಿ ಕೊಡೋಕ್ಕಾಗಲ್ಲ. ನೋಡು, ಇನ್ನು ಎಲ್ಲ ಜವಾಬ್ದಾರಿ ನೀನೇ ತಗೊಳ್ಬೇಕಾಗತ್ತೆ. ಎಷ್ಟು ದಿನ ಅಂತ ಇದೇ ಮನೇಲಿ ಇರೋಕ್ಕಾಗತ್ತೆ ಹೇಳು? ನನಗೆ ಡೆಲಿವರಿ ಆಗಿ ಸ್ವಲ್ಪ ತಿಂಗಳಾದ್ಮೇಲೆ ನಮ್ಮ ಮನೆಗೆ ಹೋಗಲೇಬೇಕು. ಆಗ ನೀನು ನನ್ನನ್ನು ಮಾತ್ರ ಅಲ್ಲ, ಮಗು ಖರ್ಚು ವೆಚ್ಚನೂ ನೀನೇ ನೋಡ್ಕೊಳ್ಬೇಕಾಗತ್ತೆ. ನಾನು ನಿಮ್ಮ ಯಾವುದೇ ವಿಚಾರಕ್ಕೂ ಅಪ್ಪನ ಹತ್ರ ದುಡ್ಡು ಕೇಳಕ್ಕೆ ಹೋಗಲ್ಲಪ್ಪ. ಹೇಗಿರು ನೀನು ದುಡಿತಲ್ವಾ, ನೀನು ಸಾಕ್ತೀಯ ಬಿಡು. ನನ್ನ ಮಗುನ ನೀನೇ ದುಡ್ದು ನೋಡ್ಕೊಳ್ಬೇಕು, ಅದಕ್ಕೆ ಹೇಳ್ತಿರೋದು. ಜವಾಬ್ದಾರಿ ಜಾಸ್ತಿ ಆಗಿದೆ, ಇದು ನಿಭಾಯಿಸ್ಬೇಕು, ನಿನ್ನ ಕೆಲ್ಸಕ್ಕೆ ಹೋಗಲೇಬೇಕು, ಆಯ್ತಾ? ನೆಗ್ಲೆಕ್ಟ್ ಮಾಡಬೇಡ ಹರಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಏನಪ್ಪ ಇವಳು ಈ ಲೆವೆಲ್ ಟಾರ್ಚರ್ ಕೊಡ್ತಿದ್ದಾಳೆ? ಮೊದಲಿನಿಂದ ಎಸ್ಕೇಪ್ ಆಗಬೇಕು. ಲಕ್ಷ್ಮೀ ನಿವಾಸ